ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಪ್ರತಿಭಟನೆಯಲ್ಲಿ ನಾನು ಕೂಡ ಪಾಲ್ಗೊಳ್ತೀನಿ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೈಸೂರಿನಲ್ಲಿ ಹೇಳಿದ್ರು. ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ನಿಮಿತ್ತ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ. ಈಗ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿಭಟನೆ ನಡೆಯುವಂತಹ ಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಇವತ್ತಿನ ಪ್ರತಿಭಟನೆ ಅಂದ್ರೆ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ ಅಂತನೋ, ಅರ್ಧ ಗಂಟೆ ಪ್ರತಿಭಟನೆ, 1 ಗಂಟೆ ಪ್ರತಿಭಟನೆ ಅಂತ ಅಲ್ಲ, ಇದನ್ನ ಅಹೋರಾತ್ರಿ ಪ್ರತಿಭಟನೆಯನ್ನಾಗಿ ಮಾಡಬೇಕು ಅಂತ ದೋಸ್ತಿ ಪಕ್ಷಗಳು ಈಗ ತೀರ್ಮಾನವನ್ನ ಕೈಗೊಂಡಿವೆ. ಹಾಗಾಗಿ ಈಗಾಗಲೇ ಸ್ಥಳದಲ್ಲಿ ಮಾಜಿ PM ದೇವೇಗೌಡರು, ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ದಾರೆ. ಸುಮಾರು 5,000 ಜನ ಬಂದು ಸೇರುವಂತಹ ನಿರೀಕ್ಷೆ ಇದೆ. ಎಲ್ಲರೂ ಆಗಮಿಸಿದ ನಂತರ ಘೋಷಣೆಗಳನ್ನ ಕೂಗ್ತಾರೆ. IT ಇಲಾಖೆಯ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ನಿಲುವಿನ ವಿರುದ್ಧ. ಈ ಬಗ್ಗೆನೇ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮುರಳಿಯಿಂದ. ಮುರಳಿ, ಸಿಚುಯೇಷನ್ ಸ್ವಲ್ಪ ಒಂದು ರೀತಿ ಟೈಟ್ ಆಗ್ತಾ ಇದೆ. ಯಾಕೆಂದ್ರೆ ಮಾಜಿ ಪ್ರಧಾನಿಗಳು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಇದರ ಗಂಭೀರತೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ತಾವೇನು ಹೇಳ್ತೀರಾ?